ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದಮೇಲೆ ಬಣ್ಣದ ರಂಗೋಲಿ ಇಲ್ಲ ಅಂದರೆ ಹೇಗೆ ಹೇಳಿ. ಜೊತೆಗೆ ಮಾವು ಬೇವು ಬೆಲ್ಲ ಇದ್ರೇ ಹೊಸ ವರ್ಷ. ಹಾಗಾಗಿ ಬೆಳಿಗ್ಗೆನೇ ಎದ್ದು ಬಣ್ಣದ ರಂಗೋಲಿ ಬಿಟ್ಟಿದ್ದಾಯಿತು. ಅದಾದಮೇಲೆ ತೋರಣಕ್ಕೆ ಮಾವಿನೆಲೆ, ಹೊಸ ವರ್ಷದ ಹಾದಿಗೆ ಬೇವು ಬೆಲ್ಲ ಮುಖ್ಯವಾದದ್ದು. ಹಾಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸೋಕ್ಕೆ ಮೈಗೆಲ್ಲ ಎಣ್ಣೆ ಹಚ್ಚಿ ಆದಮೇಲೆ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಬೀಟ್ರೋಟ್ ಪಲ್ಯ ರೆಡಿ ಮಾಡಿಟ್ಬಿಟ್ಟು ನಾನು ರೆಡಿ ಆಗೋಣ ಅಂತಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಸೀರೆ ಉಟ್ಕೊಂಡು ಮನೆಯಲ್ಲೂ ದೇವ್ರ ಮುಂದೆ ಇಡೋಕ್ಕೆ ಬೇವು ಬೆಲ್ಲ ಸಿದ್ಧ ಮಾಡಿ, ಅದಾದಮೇಲೆ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಟು ಕಳಶ ರೆಡಿ ಮಾಡಿ ಮನೇಲಿ ಎಲ್ಲರೂ ಸೇರಿ ಪೂಜೆ ಮಾಡಿದ್ದಾದಮೇಲೆ ಬೇವು ಬೆಲ್ಲ ತಿಂದು ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ಮೊದಲಿಗೆ ಬಂದಿದ್ದು ನಮ್ಮ ಕಾಲಭೈರವೇಶ್ವರ ಸ್ವಾಮಿ ನಮ್ಮೂರಲ್ಲಿರೋ ಬೋರಪ್ಪಂಗೆ ದೇವ್ರ ಪೂಜೆ ಮಾಡಿಸ್ಕೊಂಡು, ಅದಾದಮೇಲೆ ನಮ್ಮನೆಯ ಹೆಣ್ಣು ದೇವರು ಚಿಕ್ಕಮ್ಮ ತಾಯಿಗೆ ಬಂದು ಅಲ್ಲೂ ಸ್ವಲ್ಪ ಹೊತ್ತಿದ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು, ಅದಾದಮೇಲೆ ನಮ್ಮೂರಿನ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮಾಸ್ತಮ್ಮ ಗುಡಿಗೆ ಬಂದು ಇಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ಹೊರಟಿದ್ದು ಪಟ್ಲದಮ್ಮ ತಾಯಿ ದೇವಸ್ಥಾನಕ್ಕೆ. ಇಲ್ಲಿ ಪೂಜೆ ಮಾಡೋ ಅರ್ಚಕರು ನಮ್ಮ ಮಾವನೇ. ಈ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ತಲೆ ಸಮಯ ಕಳೆದು ಅದಾದಮೇಲೆ ಮನೆಗೆ ಬಂದ್ವಿ. ಈ ಹೊಸ ವರ್ಷಕ್ಕೆ ಎಲ್ಲ ದೇವ್ರ ಕೃಪೆನೂ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಟೆಂಪಲ್ ರನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನು ತಿಂಡಿ ಮಾಡಿ ಮುಗಿಸಿದ್ದಾದಮೇಲೆ ನಮ್ಮಮ್ಮ ಒಬ್ಬಟ್ಟು ಮಾಡಿ ಕೊಟ್ಟು ಕಳಿಸಿದ್ರು. ಅದನ್ನು ನಾನು ನಮ್ಮ ಮನೆಯವ್ರಿಗೆಲ್ರಿಗೂ ಬಿಸಿ ಮಾಡಿ ಹಾಕ್ಕೊಡ್ತಾ ಇದ್ದೆ. ಒಬ್ಬಟ್ಟಂತೂ ತುಂಬ ರುಚಿಯಾಗಿತ್ತು. ಅದ್ರ ಜೊತೆಗೆ ತುಪ್ಪ ಸೇರಿಸಿ ತಿಂತಾಯಿದ್ರೆ ಸೂಪರಾಗಿತ್ತು. ಅದಾದಮೇಲೆ ಸಂಜೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಕಾಫಿ ಕುಡ್ಕೊಂಡು ರಾತ್ರಿಗೆ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ವಿ. ಇದನ್ನೇ ಅಲ್ವಾ ಹಬ್ದೂಟ ಅಂತ ಅನ್ನೋದು. ಈ ಮಧ್ಯದಲ್ಲಿ ನನ್ನ ಮಗಳಿಗೆ ನೆನ್ನೆಯಿಂದ ಸ್ವಲ್ಪ ಕೆಮ್ಮು ನೆಗಡಿ ಆಗಿತ್ತು. ಜೊತೆಗೆ ಬೆಳಗ್ಗೆ ಇನ್ನೂ ಸ್ವಲ್ಪ ಅವಳು ಯಾಕೋ ಆರಾಮಿರಲಿಲ್ಲ. ಅದಕ್ಕೆ ನಮ್ಮ ಅತ್ತೆ ಒಂದು ಕಾರ್ ಲಂಚ್ ಮಾಡಿ ಹಾಕಿದ್ರು. ಅದಾದಮೇಲೆ ಹಬ್ಬದ ದಿನವೇ ನನ್ನ ಹಸ್ಬೆಂಡು ಹುಟ್ಟುಹಬ್ಬ ಇದ್ದಿದ್ದರಿಂದ ಕೇಕ್ ಕಟ್ ಮಾಡಿಸಿ ಊಟ ಮಾಡಿದ್ದಾಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಪಂದನ.